ಸರ್ ನೀವು ಮಾತಾಡ್ತಾ ಕಾಸ್ಟ್ಯೂಮ್ ಅಂತ ಒಂದು ಪದ ಬಳಸಿದ್ರಿ. ನಿಮ್ಮ ಕಾಸ್ಟ್ಯೂಮರ್ ಹತ್ರ ಮಾತಾಡ್ಸುವಾಗ ಅವ್ರು ಹೇಳ್ತಾ ಇದ್ರು, ನಾನೇ ಈ ಸಿನಿಮಾಗೆ ಒಂದು 160 ಕಾಸ್ಟ್ಯೂಮ್ ಮಾಡಿಬಿಟ್ಟಿದ್ದೀನಿ ಅಂತ. ಅದು ಬಿಟ್ಟು ಇನ್ನೊಂದಷ್ಟು ಜನ ಕಾಸ್ಟ್ಯೂಮರ್ ಇದ್ದಾರೆ, ಅವರು ಒಂದಷ್ಟು ಕಾಸ್ಟ್ಯೂಮ್ಗಳನ್ನ ಮಾಡಿದ್ದಾರೆ. ನೀವೆಷ್ಟು ಕಾಸ್ಟ್ಯೂಮ್ ಬಳಸಿದ್ದೀರಾ ಸಿನಿಮಾದಲ್ಲಿ, ಆ್ಯಂಡ್ ಕಾಸ್ಟ್ಯೂಮ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ ಈ ಸಿನಿಮಾದಲ್ಲಿ? ಅಲ್ಲ, ಇದು ಒಂದು ಬೇರೆ ಥರ ಲೋಕ ಆದ್ರಿಂದ ಪ್ರತಿಯೊಂದು ಇದಿದೆ. ಅದ್ರ ಕ್ರೆಡಿಟ್ ಕೂಡ ನಮ್ಮ ಭರತ್ ಸಾಗರ್ಗೆ, ವರ್ಷಿಣಿ ಅವ್ರಿಗೆ ಹೋಗ್ಬೇಕು ಆ್ಯಕ್ಚುಲಿ. ಬಿಕಾಸ್ ಅವ್ರು ಆ ಥರ ಎಲ್ಲ ಡಿಸೈನ್ ಮಾಡಿ, ನಾನೊಂದು ಏನೋ ಒಂದು ಹೇಳಿದ್ರೆ ಅದನ್ನು ಈ ಸ್ಟೈಲಲ್ಲಿ ಪ್ರೆಸೆಂಟ್ ಮಾಡಬೇಕು, ಈ ಥರ ಲೆದರ್ಸ್ ಹಾಕಬೇಕು, ಈ ಥರ ಮೆಟೀರಿಯಲ್ಸ್ ಹಾಕಬೇಕು ಅಂತ ಒಂದು ಬೇರೆ ಥರನೇ ಮಾಡಿದ್ದಾರೆ. ಅದು ನನ್ನ ಅದೃಷ್ಟ ಆ್ಯಕ್ಚುಲಿ. ನಮ್ಮ ನಾರಾಯಣ್ ಆ್ಯಕ್ಚುಲಿ ಆ ವಿಷಯದಲ್ಲಿ ನಾರಾಯಣ್ ಅಂತ ಒಬ್ಬರಿದ್ದೆ, ನಾನು ಉಪೇಂದ್ರ ಪಿಕ್ಚರಿಂದ ವರ್ಕ್ ಮಾಡಿದ್ದಾರೆ. ಅವ್ರು ಹೆಂಗೆ ಅಂದರೆ ಸ್ಪಾಟಲ್ಲಿ ಹೇಳಿದ್ರೆ ಸಾಕು, ಇದು ಹಿಂಗೆ ಬೇಕು ಅಂದರೆ 5 ನಿಮಿಷ ಸರ್, ಏನು ಈ ಟೈಮಲ್ಲಿ ಹೇಳ್ತಿದ್ದೀರಾ ನೀವು? ಒಂದು ಇಲ್ಲಪ್ಪ ನೆಕ್ಸ್ಟ್ ಶಾಟಿಗೆ ಬೇಕು ನನಗೆ 5 ನಿಮಿಷ ಟೈಮ್ ಕೊಡಿ ಅಂತ ಹೋಗಿ ಅದು ಏನೋ ಗೊತ್ತಿಲ್ಲ ತಂದು ಮಿರಾಕಲ್ ಮಾಡಿ ಓಕೆನಾ ಸರ್ ಅಂತ. ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಆ ಥರ ಕೆಲವು ಸತಿ ಸಮ್ಟೈಮ್ಸ್ ಅಂಥವ್ರು ಸಿಗ್ತಾರೆ ನಮಗೆ ಆ್ಯಕ್ಚುಲಿ. ಕೆಲವು ಸತಿ ಸಿಗಲ್ಲ. ಕೆಲವು ಪಿಕ್ಚರ್ಗಳಲ್ಲಿ ನಮಗೆ ಅಷ್ಟು ಬ್ಯುಸಿ ಇರ್ತಾರೆ ಅವರೆಲ್ಲ. ಕೆಲವು ಫಿಲಮ್ಗಳಿಗೆ ಎಲ್ಲ ಕೂಡ ಬಂದ್ಬಿಡುತ್ತೆ ಆ ಥರ. ಸೊ ಅಂಥವರು ವರ್ಕ್ ಮಾಡಿದ್ದಾರೆ ಈ ಪಿಕ್ಚರ್ಗೆ. ಆಮೇಲೆ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ರೈತರನ್ನ ಮತ್ತು ಅಥವಾ ರಾಜಕಾರಣಿ ಏನೇನು ಕ್ಯಾರೆಕ್ಟರ್ಸ್ ಇದೆ ಅವ್ರನ್ನೆಲ್ಲ ಬೇರೆ ಥರ ತೋರಿಸಿದ್ದಾರೆ ಅಂತ. ಅಂದರೆ ಈಗ ರೈತರು ಅಂದ ತಕ್ಷಣ ನಾವೇನೋ ಹೆಗಲ್ ಮೇಲೆ ಒಂದು ಹಸಿರು ಟವಲ್ ಇದ್ರೆ ನಾವು ರೈತ ಅಂತಾನೆ ಗುರುತಿಸ್ತೀವಿ, ಅಥವಾ ಖಾದಿ ವೈಟ್ ಆ್ಯಂಡ್ ವೈಟ್ ಏನಾದರೂ ಹಾಕಿದ್ರೆ ಅವ್ರನ್ನ ರಾಜಕಾರಣಿ ಅಂತಾನೆ ನೋಡಿದ ತಕ್ಷಣ ನಾವು ಗುರುತಿಸಬಹುದು. ಬಟ್ ರಾಜಕಾರಣಿ ಆಗಲಿ ರೈತರಾಗಲಿ ಯಾರೇ ಆಗಲಿ ಅವರನ್ನು ಬೇರೆ ಥರ ತೋರಿಸಿದ್ದಾರೆ. ಅವ್ರ ಕಾಸ್ಟ್ಯೂಮ್ ಕೂಡ ಬೇರೆ ಇದೆ. ಅದೇ ಏನು ಕಾನ್ಸೆಪ್ಟಲ್ಲಿ ಇವ್ರನ್ನ ಹೀಗೆ ಗುರುತಿಸ್ಬೇಕು ಅಂತಿಲ್ಲ ಅನ್ನೋ ಥರನ ಏನು ಹೇಳಕ್ಕೆ ಹೋಗ್ತಿದ್ದೀರಾ? ಅಲ್ಲ, ಅದನ್ನು ನೀವು ಹೇಳಬೇಕು ಆ್ಯಕ್ಚುಲಿ. ಆ ಪ್ರಯತ್ನಗಳೆಲ್ಲ ನೀವು ಅದನ್ನು ಹೆಂಗೆ ಡಿಕೋಡ್ ಮಾಡ್ತೀರಾ ಅಂತಲೇ. ಹೇಗೆ ನೀವು ಹಾಗೆ ನೋಡಿದ್ರೆ ಬ್ಯೂಟಿಫುಲ್ಲಾಗಿ ಚೆನ್ನಾಗಿರುತ್ತೆ, ಅದರಲ್ಲಿ ಅರ್ಥ ಆಗುತ್ತೆ ನಿಮಗೆ. ಸೊ ಅದ್ರ ಒಳಗಡೆ ಹೋದರೆ ನೀವು ಆ ಕಾಸ್ಟ್ಯೂಮ್ ಒಂದೊಂದು ಅನಲೈಸ್ ಮಾಡ್ತಾ ಹೋದರೆ ಅದರೊಳಗೆ ಒಂದಷ್ಟು ವಿಷಯ ಇರ್ಬೋದು. ನಾವು ಪ್ರಯತ್ನ ಪಟ್ಟಿದ್ದೀವಿ ಅಷ್ಟೇ. ಇವೆಲ್ಲ ಅದ್ರ ಮೇಲೂ ಹೋಗ್ಬಿಡ್ಬೋದು ಜನ, ಇದು ಹಿಂಗಲ್ಲಪ್ಪ ಇದಕ್ಕೋಸ್ಕರ ಹಿಂಗೆ ಮಾಡಿದ್ರೆ ಅಂತ ನಮಗೆ ಸರ್ಪ್ರೈಸ್ಗಳು ಕೊಡ್ಬೋದು ನೀವು ಆ್ಯಕ್ಚುಲಿ. ಸೊ ನಾವು ಒಂದು ಲೆವೆಲ್ವರೆಗೂ ಯೋಚನೆ ಮಾಡಿದ್ದೀವಿ, ಅದ್ರ ನೆಕ್ಸ್ಟ್ ನೀವು ಯೋಚನೆ ಮಾಡ್ತೀರಾ. ಸರ್ ಆಮೇಲೆ ಉಪ್ಪಿ ಅಂದ ತಕ್ಷಣ ಒಂದು ಕಲ್ಪನೆ ಇದೆ ಎಲ್ರಿಗೂ, ಶುರುವಿಂದ ಕೊನೆವರೆಗೂ ಅವ್ರು ಮಾತಾಡ್ತಾನೆ ಇರಬೇಕು, ಪಂಚಿಂಗ್ ಡೈಲಾಗ್ ಹೇಳ್ತಾನೆ ಇರಬೇಕು, ಡಿಫ್ರೆಂಟ್ ಆಗಿ ಕಾಸ್ಟ್ಯೂಮ್ ಇರಬೇಕು, ಹೀಗೆ ಅಂತ ಒಂದು ಕಲ್ಪನೆ ಇದೆ. ಎಲ್ಲೋ ಒಂದು ಕಡೆ ಅದು ಉಪ್ಪಿ 2 ಅಲ್ಲಿ ಒಂದು ಸ್ವಲ್ಪ ಆ ಉಪ್ಪಿನ ಮಿಸ್ ಮಾಡಿಕೊಂಡ್ರು. ಮತ್ತೆ ಆ ಉಪ್ಪಿನ ಇಲ್ಲಿ ನೋಡಬಹುದಾ ಅಂತ, ಬಿಕಾಸ್ ವಾರ್ನರಲ್ಲಿ ಅನಿಸ್ತು ಅದೇ ಉಪ್ಪಿನ ನೋಡ್ತೀವಿ ನಾವು ಅಂತ ಅನಿಸ್ತು. ಬಟ್ ಎಸ್, ಹೌದಾ ಹಾಗೆ ನೋಡ್ತೀವಿ? ಅಲ್ಲ, ನಾನು ಹೇಳಲ್ಲ ನಿಮಗೆ, ನಾನು ಡಿಫ್ರೆಂಟ್ ಅಂದರೆ ನನಗಿಂತ ತುಂಬ ಡಿಫ್ರೆಂಟು ನನ್ನ ಫ್ಯಾನ್ಸು ಜನ. ನಾನು ಅದನ್ನೇ ಮಾಡಿದ್ರೆ ಮತ್ತೆ ರಿಪಿಟೇಷನ್ ಆಗ್ಬಿಡುತ್ತೆ ಆ್ಯಕ್ಚುಲಿ. ಒಂದು ಅರ್ಥ ಆಯ್ತಾ ನಿಮಗೆ? ಒಂದು ಯಾವುದೋ ಸೂಪರ್ ಹಿಟ್ ಸಿನಿಮಾ ಅಂದ್ಕೊಳ್ಳಿ, ಇದು ವರ್ಕ್ ಆಗುತ್ತೆ, ನಾನು ಅದನ್ನೇ ರಿಪೀಟ್ ಮಾಡಿದೆ ಅಂದ್ಕೊಳ್ಳಿ, ನೀವೇ ಹೇಳ್ತೀರಾ ನೆಕ್ಸ್ಟ್ ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ ಅಂತ. ಅಷ್ಟೂ ಮೇಲ್ಗಡೆ ಇರ್ತಾರೆ ಆಡಿಯನ್ಸು. ಏನು ಹೇಳಿ, ಕೆಲವು ಕಡೆ ರಿಸ್ಕ್ ಇರುತ್ತೆ ನಮಗೆ ಬೇರೆ ಬೇರೆ ಥರ ಮಾಡಬೇಕಾದ್ರೆ. ಬಟ್ ಆ ರಿಸ್ಕ್ ಯಾಕೆ ತೊಗೊತೀವಿ ಅಂದರೆ ಒಂದು ಕಾನ್ಫಿಡೆನ್ಸು, ಮತ್ತು ಜನರ ಮೇಲೆ ಕಾನ್ಫಿಡೆನ್ಸ್ ನಮಗೆ ಇಲ್ಲ. ಅವ್ರು ಮತ್ತೆ ಇದನ್ನು ನೋಡ್ತಾರೆ, ಬೇರೆ ಥರದ್ದು ಬಯಸ್ತಾರೆ, ಬೇರೆ ಥರದ್ದು ಇದು ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲೇ ಹೋಗ್ತೀವಿ. ಅದು ಎಲ್ಲಾರ ಒಂದು ಕಡೆ ಕರೆಕ್ಟಾಗಿ ಸಿಂಕ್ ಆಗ್ತಿದ್ರೆ ಒಂದು ಖುಷಿ ಇರುತ್ತೆ ನಮಗೆ, ಇಲ್ಲ ಆಗ್ತಾ ಇದೆ, ಇದು ವರ್ಕೌಟ್ ಆಗುತ್ತೆ ಆ ಥರ ಅಷ್ಟೇ. ಎಗೈನ್ ಎವ್ರಿಥಿಂಗ್ ಈಸ್ ಡಿಪೆಂಡಿಂಗ್ ಅಪಾನ್ ಯು, ಜನ ನೋಡೋ ಆಡಿಯನ್ಸು. ನಾವು ಟ್ರೈ ಮಾಡ್ತೀವಿ ಅಷ್ಟೇ ಅವನ್ನ ರೀಚ್ ಮಾಡೋಕ್ಕೆ ಅಲ್ವಾ. ನಾವು 100% ಟ್ರೈ ಮಾಡೋಕ್ಕೆ ನಾವು ಹೆಂಗೆ ಗೊತ್ತಾಗುತ್ತೆ ಹೇಳಿ? ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಕೆಲವು ಸತಿ 200% ಮ್ಯಾಚ್ ಆಗ್ಬಿಡುತ್ತೆ ಕೆಲವು ಸತಿ. ಸೊ ಆ ಥರ ಅದು. ನೀವು ಹೇಳಿದ್ರಿ ನಾನು 100% ಎಫರ್ಟ್ ಹಾಕ್ಬಿಟ್ಟಿದ್ದೀನಿ ಈ ಸಿನಿಮಾದಲ್ಲಿ ಅಂತ ನೀವು ಹೇಳ್ತಿದ್ರಿ. ಯಾವುದಾದ್ರೂ ಒಂದು ಸೀನ್ ಅಥವಾ ಸೀಕ್ವೆನ್ಸ್ ಈ ಸಿನಿಮಾದಲ್ಲಿ ತುಂಬ ಮಾಡಿ 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 ನಾನು ಅಂದ್ಕೊಂಡು ಮಟ್ಟಕ್ಕೆ ಬರ್ತಿಲ್ಲ ಅಂತ ಕೈ ಬಿಟ್ಟಿರೋದಿದೆಯಾ, ಅಥವಾ ಚಾಲೆಂಜಿಂಗ್ ಆಗಿ ತೊಗೊಂಡು ನೀವು ಅಂದ್ಕೊಂಡಿದ್ದು ಎಲ್ಲ ಮಾಡಿದ್ದೀರಾ? ನಿಮ್ಗೆ ಯಾಕೆ ಕ್ಯೂರಿಯಾಸಿಟಿ? ಅಲ್ಲ, ಯಾವ್ದಾದ್ರು ತುಂಬಾ ಚಾಲೆಂಜಿಂಗ್ ಇದ್ದು ಕೈ ಬಿಟ್ಟಿದ್ದೀರಾ ಅಥವಾ ಇಲ್ಲ ಅಂತ ನೀವು ಅನ್ಕೊಂಡಿದ್ದೆಲ್ಲ ಮಾಡಿ ಮುಗಿಸಿ? ಇಲ್ಲ ಆ ಥರ ಅಲ್ಲ ನೋಡಿ. ಸಿನಿಮಾ ಅಂದ್ರೇ ಅಷ್ಟೇ ಆ್ಯಕ್ಚುಲಿ. ಏನು ಗೊತ್ತಾ, 2 ವರ್ಷ ಸಿನಿಮಾ ಮಾಡ್ತೀವಿ, 1 ವರ್ಷ 2 ವರ್ಷ ಸ್ಕ್ರಿಪ್ಟ್ ಮಾಡ್ತೀವಿ. ಇಷ್ಟೆಲ್ಲ ಮಾಡೋದ್ರ ಮೇಲೂ ಕೂಡ ಮಾಡಿಬಿಟ್ಟು ಇಲ್ಲ ಸರಿ ಇಲ್ಲ ಅಂತ ನಾನು ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿಬಿಡ್ತೀನಿ ಆ್ಯಕ್ಚುಲಿ. ನನಗೆ ಶೂಟ್ ಮಾಡೋದ್ರ ಮೇಲೆ ಕಿತ್ತು ಬಿಸಾಕೋದು, ಸ್ಕ್ರ್ಯಾಪ್ ಮಾಡೋದು ನನಗೆ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಅದು ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಕೆಲವು ಸತಿ ಏನೋ ಇಲ್ಲ ಇದು ಬೇಕಾಗಲ್ಲ ಅನಿಸುತ್ತೆ ಓವರಾಲ್ ನೋಡ್ಬೇಕಾದ್ರೆ, ಆ ಥರದ್ದು ಇರುತ್ತೆ. ಬಟ್ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. 99% ಏನು ಮಾಡಿದ್ದೀವೋ ಅದನ್ನು ಇಟ್ಕೊಂಡು ಆದಷ್ಟು ಎಡಿಟಿಂಗಲ್ಲಿ ಇದು ಮಾಡಿ ಅದನ್ನು ಫಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಈ ಥಿಯೇಟರ್ ಅನ್ನೋದ್ರ ಮೇಲೆ ಉಪೇಂದ್ರ ಅವ್ರಿಗೆ ಸ್ವಲ್ಪ ಪ್ರೀತಿ ಜಾಸ್ತಿನಾ ಅಂತ. ಯಾಕೆ ಅಂತಂದ್ರೆ ಒಂದು ಫ್ಯಾನ್ ಯಾರೋ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ನೀವು ಒಂದು ಶಾರ್ಟ್ ತೆಗಿತಾ ಇರೋದು UI ಸಿನಿಮಾದಲ್ಲಿ, ಥಿಯೇಟ್ರಿಂದ ಒಂದು ಸೆಟ್ ಆಫ್ ಜನ ಆಚೆ ಬರ್ತಾರೆ, ಇನ್ನೊಂದಷ್ಟು ಜನ ಆಚೆ ಕಾಯ್ತಿರ್ತಾರೆ ಸಿನಿಮಾಗೆ ಹೋಗೋಕ್ಕೆ. ಅದು ಇದರ ಮೇಕಿಂಗಲ್ಲಿ ಬಂದಿರೋವಂಥದ್ದು. ಸಿನಿಮಾದಲ್ಲೂ ಆ ಥಿಯೇಟರ್ ಅನ್ನೋದನ್ನು ನೋಡಿದ್ವಿ, ಉಪ್ಪಿಲು ಆ ಥಿಯೇಟರ್ ಅನ್ನೋದನ್ನು ನೋಡಿದ್ವಿ.
ಆ ಥಿಯೇಟರ್ ಅಬ್ಸೆಷನ್ ಇದೆಯಾ, ಥಿಯೇಟರ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಪ್ರೀತಿ ಜಾಸ್ತಿನ ಅಂತ? ಯಾಕೆ ಅದನ್ನ ಸಿನಿಮಾದಲ್ಲಿ ತರ್ತೀರಾ? ಥಿಯೇಟರ್ ಯಾಕೆ ತರಬಾರ್ದ ಅಂತ. ತರಬಹುದು, ಯಾಕೆ ಅಂತ? ಯಾಕೆ ಅಂದರೆ ಬೇಕಾಗುತ್ತೆ. ಈಗ ಪ್ರಶಾಂತ್ ನೀಲ್ ಅವರು ಹೇಳ್ತಿದ್ರು, ನಂಗೊಂದು OCD, ನನಗೆ ಕಪ್ಪು ಬಣ್ಣ ಅನ್ನೋದು, ನನ್ನ ಸಿನಿಮಾದಲ್ಲೆಲ್ಲ ನಾನು ಕಪ್ಪು ಬಣ್ಣ ತರ್ತೀನಿ ಅಂತ. ಸೊ ಹಂಗೆ ಉಪೇಂದ್ರ ಅವ್ರು ನಿಮ್ಮ ಸಿನಿಮಾದಲ್ಲಿ ಇಲ್ಲ ಆ ಥರ ಅಲ್ಲ. ಅದು ಒಂದೊಂದು ಸ್ಟೈಲ್, ಒಂದೊಂದು ಸಿನಿಮಾ ಒಂದೊಂದು ರೀತಿ ಹೇಳಬೇಕು ಅನಿಸುತ್ತೆ, ಒಂದೊಂದು ರೀತಿ ಇದು ಮಾಡಬೇಕು ಅನಿಸುತ್ತೆ. ಸೊ ಕೆಲವು ಕಡೆ ಕೆಲವು ಚೆನ್ನಾಗಿರುತ್ತೆ, ಆ ಥರ ಟ್ರೈ ಮಾಡ್ತೀನಿ ಅಷ್ಟೇ. ಅದು ಇಟ್ ಈಸ್ ನಾಟ್ ಅಬ್ಸೆಷನ್, ಆ ಥರ ಏನಿಲ್ಲ. ಓಕೆ ಸರ್, ಮತ್ತೆ ರೀಸೆಂಟ್ ಅಂದರೆ ಬಹಳ ಹಿಂದೆ ನೀವು ಒಂದು ಮಾತು ಹೇಳಿದ್ರಿ, ನಿಮ್ಗೆ ಯಾರೋ ಒಬ್ರು ರಿಪೋರ್ಟರ್ ಒಂದು ಪ್ರಶ್ನೆ ಕೇಳ್ತಾರೆ, ಪ್ರಜಾಕೀಯನ ಸಿನಿಮಾಗೋಸ್ಕರ ಬಳಸ್ಕೊತಿದ್ದೀರಾ ಅಂತ. ಅವಾಗ ನೀವು ಒಂದು ಮಾತು ಹೇಳ್ತೀರಾ, ಸಿನಿಮಾದಲ್ಲಿ ನಾನು ಏನು ಹೇಳಬೇಕು ಅಂತಿದ್ದೀನಿ ಅದೆಲ್ಲ ಹೇಳಿದ್ದೀನಿ, ಈಗ ಇಲ್ಲೇನೋ ಹೇಳಬೇಕು ಅಂತ ಬಂದಿದ್ದೀನಿ, ನಾನು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ. ಎಲ್ಲೋ ಅಲ್ಲಿ ಹೇಳೋಕ್ಕೆ ಇನ್ನೂ ಟೈಮ್ ಬೇಕಿತ್ತು, ನಾನು ಅಲ್ಲಿ ಹೇಳೋಕ್ಕೆ ಇನ್ನೂ ಜನ ತಗೋತಾ ಇಲ್ಲ, ಮತ್ತೆ ವಾಪಸ್ ಬಂದು ಸಿನಿಮಾದಲ್ಲೇ ಅದನ್ನು ಹೇಳೋಣ ಅಂತ ಇದನ್ನೆಲ್ಲ ಸಿನಿಮಾ ಮೂಲಕ ವಾಪಸ್ ಬಂದು ಹೇಳ್ತಿದ್ದೀರಾ ಅಂತ. ಅಲ್ಲ, ನಾನು ಎಲ್ಲ ಹೇಳಿದ್ದೀನಲ್ಲ, ಅಲ್ಲೇನು ಹೇಳೋದನ್ನು ಮತ್ತಿಲ್ಲಿ ಹೇಳೋದೇನಿದೆ, ಇನ್ನೂ ಹೇಳಬೇಕಾ ಅದನ್ನು? ಅದು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಏನೇನಿದೆಯೋ ಅದೆಲ್ಲ ಹೇಳ್ಬಿಟ್ಟಿದ್ದೀನಿ ಆಗ. ಬಟ್ ನಿಮ್ಗೆ ಅಗೇನ್ ಮತ್ತೆ ಹೇಳ್ತೀನಿ ಕೇಳಿ, ಒಂದು ಈ ಥರದ ಕಾನ್ಸೆಪ್ಟ್ ತೊಗೊಂಡಾಗ ನೀವು ಹೆಂಗಿದ್ದೀರೋ ಅಗೇನ್ ನಾನು ಮತ್ತೆ ಮಿರರ್ ಹಿಡಿತೀನಿ. ನೀವಲ್ಲೇ ಇದನ್ನು ನೋಡ್ತೀನಿ ಅಂದರೆ ಅದೇ ಕಾಣಿಸುತ್ತೆ, ಬೇರೆ ಥರ ನೋಡ್ತೀನಿ ಅಂದರೆ ಅದು ಕಾಣಿಸುತ್ತೆ, ನೀವು ಇನ್ನೂ ವರ್ಲ್ಡ್ ಲೆವೆಲ್ ನೋಡ್ತೀನಿ ಅಂದರೆ ಅದು ಕಾಣಿಸುತ್ತೆ, ಸೊ ಫಿಲಾಸಫಿಕಲ್ ನೋಡ್ತೀನಿ ಅಂದರೆ ಅದು ಕಾಣಿಸುತ್ತೆ. ಇಟ್ ಈಸ್ ಆಲ್ ಅಪ್ ಟು ಯು ಅಗೈನ್. ಈಗ ಅರ್ಥ ಆಯ್ತಾ? ಈ 2040 ತೋರಿಸ್ತಾ ನಿಮಗೆ ನನ್ನ ಒಬ್ರಿಗನ್ಸು ಹಿಂಗೆ ಆಗೋಗ್ಬಿಡುತ್ತೆ ಅಂತ. ಒಬ್ರಿಗನ್ಸುತ್ತೆ ಇಲ್ಲ ಹಿಂಗೆ ಆಗಲ್ಲ, ಇದೇನೋ ಒಂದು ಫಿಕ್ಷನ್ ಇರ್ಬೋದು, ಇದೊಂದು ಏನೋ ಇಲ್ಯೂಷನ್ ಇರ್ಬೋದು, ಆ ಥರ ಒಂದು ಅನ್ಸುತ್ತೆ. ಒಬ್ರಿಗನ್ಸುತ್ತೆ ಇದೇನೋ ಇದರಲ್ಲಿ ಏನೋ ಹೇಳಕ್ಕೆ ಹೊರಟಿದ್ದಾರೆ. ಇಟ್ಸ್ ಆಲ್ ಆ್ಯಕ್ಚುಲಿ ಹೇಳೋದಲ್ಲ, ಈ ಥರ ಸಿನಿಮಾ ಮಾಡಿದಾಗ ಆ ಒಂದು ಇದ್ದೇ ಇರುತ್ತೆ ಆ್ಯಕ್ಚುಲಿ.